ಮಾಲೂರು ಕೋಲಾರ ಬಂಗಾರಪೇಟೆ ಶಾಸಕರಿಗೆ ಮಂತ್ರಿಗಿರಿನ ಖರ್ಗೆ ಅಂಗಳಕ್ಕೆ ಈಗ ಕೋಲಾರ ಶಾಸಕರ ಲೆಟರ್ ಬಾಂಬ್. ಮಾಲೂರು ಕೋಲಾರ ಬಂಗಾರಪೇಟೆ ಶಾಸಕರಿಗೆ ಮಂತ್ರಿಗಿರಿನ ಖರ್ಗೆ ಅಂಗಳಕ್ಕೆ ಕೋಲಾರ ಶಾಸಕರ ಲೆಟರ್ ಬಾಂಬ್. ಸಚಿವ ಸ್ಥಾನಕ್ಕಾಗಿ ತೀವ್ರ ಲಾಭಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ ಕೋಲಾರ ಶಾಸಕರು ಕೋಲಾರದ ಮೂವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹ. ಈಗಾಗಲೇ ದೆಹಲಿ ತಲುಪಿರುವ ಶಾಸಕರ ಸಹಿ ಇರುವ ಪತ್ರ. 3 ಎಂಎಲ್ಎ 2 ಎಂಎಲ್ಸಿ ಸೇರಿ 7 ನಾಯಕರಿಂದ ಖರ್ಗೆಗೆ ಒತ್ತಡ. ದಲಿತ ಕೋಟಾದಡಿ ನಾರಾಯಣಸ್ವಾಮಿಗೆ ಪಟ್ಟ ನೀಡಿ. ನಂಜೇಗೌಡ ಕೊತ್ತೂರು ಮಂಜುನಾಥ್ ಪರವು ಬ್ಯಾಟಿಂಗ್ ಮಾಡಲಾಗಿದೆ. ಈಗ ಸದ್ಯಕ್ಕೆ ಒಂದು ಸಚಿವ ಸಂಪುಟ ಪುನರಚನೆ ಆಗುವಂತಹ ಸಂದರ್ಭ ಇರೋದ್ರಿಂದ ಸಾಕಷ್ಟು ಆಕಾಂಕ್ಷಿಗಳ ಪಟ್ಟಿ ಕೂಡ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಇದೆ. ನಾವು ಕೂಡ ಆಕಾಂಕ್ಷಿಗಳು, ನಮಗೂ ಕೂಡ ಒಂದು ಅವಕಾಶವನ್ನು ಕೊಡಿ ಅಂತ ಸಾಕಷ್ಟು ಜನರು ಆಲ್ರೆಡಿ ಲಾಭಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಸಚಿವ ಸಂಪುಟ ಪುನರಚನೆ ಆಗತ್ತೆ ಅಂತ ಯಾವಾಗ ಸುದ್ದಿ ಆಯಿತು ಅವಾಗಿನಿಂದಲೂ ಕೂಡ ಕೆಲವೊಂದಿಷ್ಟು ಜನ ಸಿದ್ದರಾಮಯ್ಯ ಅವರ ಬಳಿ ಹೋಗಿ ಲಾಭಿ ಮಾಡ್ತಾ ಇದ್ರು. ಇನ್ನು ಕೆಲವೊಂದಿಷ್ಟು ಜನ ಡಿ.ಕೆ. ಶಿವಕುಮಾರ್ ಅವರ ಬಳಿ ಕೂಡ ಹೋಗಿ ಲಾಭಿಯನ್ನು ಮಾಡ್ತಾ ಇದ್ರು. ಈಗ ಸದ್ಯಕ್ಕೆ ಇನ್ನೇನು ಸಚಿವ ಸಂಪುಟ ಪುನರಚನೆ ಆಗುವ ಸಮಯ ಸನ್ನಿಹಿತವಾಗಿದೆ. ಈಗ ಆಲ್ರೆಡಿ ಮಾಲೂರು ಮತ್ತೆ ಕೋಲಾರ ಬಂಗಾರಪೇಟೆ ಶಾಸಕರು ಲಾಭಿಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಒಂದು ಲೆಟರ್ ಕೂಡ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ನಮಗೂ ಕೂಡ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಆ ಒಂದು ಲೆಟರ್ನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಕೋಲಾರದ ಮೂವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಕೂಡ ಆ ಒಂದು ಪತ್ರದಲ್ಲಿ ಆಗ್ರಹವನ್ನ ಮಾಡಲಾಗಿದೆ. ಜೊತೆಗೆ 3 ಎಂಎಲ್ಎ 2 ಎಂಎಲ್ಸಿ ಸೇರಿ 7 ನಾಯಕರಿಂದ ಖರ್ಗೆಗೆ ಒತ್ತಡವನ್ನ ಹೇರಲಾಗ್ತಾ ಇದೆ. ದಲಿತ ಕೋಟಾದಾಡಿ ನಾರಾಯಣಸ್ವಾಮಿ ಅವರಿಗೆ ಪಟ್ಟವನ್ನ ಕೊಡಿ. ಅದರ ಜೊತೆಗೆ ನಂಜೇಗೌಡ ಆಗಿರ್ಬೋದು, ಕೊತ್ತೂರು ಮಂಜುನಾಥ್ ಅವ್ರಿಗೂ ಕೂಡ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಡಬೇಕು ಅಂತ ಈಗ ಆ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ಸಚಿವ ಸ್ಥಾನಕ್ಕಾಗಿ ಈಗ ಲಾಭಿ ತೀವ್ರಗೊಂಡಿದೆ.